ಹಬ್ಬ ಬಂತು ಅಂದ್ರೇ ನಾವು ಸಾಕಷ್ಟು ಶಾಪಿಂಗ್ ಮಾಡ್ತೀವಲ್ಲ. ಪೂಜೆ ಸಾಮಾನಿಂದ ಹಿಡಿದು ಬಟ್ಟೆ, ಒಡವೆ ಹೀಗೆ ಹಲವಾರು ಬಗೆಯ ಶಾಪಿಂಗ್ ಅಂತೂ ನಡೆಯುತ್ತೆ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಮತ್ತೊಂದು ಹಬ್ಬದ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ರೆ ನೀವೆಲ್ಲರೂ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬವನ್ನು ಎಲ್ಲರೂ ಸಂತೋಷದಿಂದ ಸಡಗರದಿಂದ ಆಚರಿಸ್ಕೊಂಡ್ರಿ ಅಂತ ಭಾವಿಸ್ತೀನಿ. ನಮ್ಮೂರಲ್ಲಿ ಪೂಜೆ ಸಾಮಾನು ತರೋಕ್ಕೆ ಅಂತ ಹೋದಾಗ ಈ ಸಲ ಹೊಸದಾಗಿ ಏನು ಕಣ್ಣಿಗೆ ಬಿತ್ತೋ ಅದರ ಒಂದು ಕ್ಲಿಪ್ಪಿಂಗ್ ಮಾತ್ರ ನಾನು ಈ ಸಲ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಳೆ ವಿಡಿಯೋಗಳನ್ನು ನೋಡಿ ಇಲ್ಲಿ ಹಬ್ಬಕ್ಕೆ ಏನೆಲ್ಲ ಅಂಗಡಿಯಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅದನ್ನು ನೀವಲ್ಲಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಆ ಎಲ್ಲ ವಿಡಿಯೋಸ್ ಲಿಂಕ್ಸ್ ನಿಮಗೆ ಸಿಗುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರೋದು ನಮ್ಮ ಈ ವರ್ಷದ ಹಬ್ಬಕ್ಕೆ ನಾನು ಮಾಡಿರೋಂಥ ಸಿಂಪಲ್ ಡೆಕೋರ್. ಮುಂಚಿತವಾಗಿ ನಾನೇನು ಪ್ಲ್ಯಾನ್ ಮಾಡಿಲ್ಲ, ಆದರೆ ತಕ್ಷಣಕ್ಕೆ ನನಗೆ ಏನು ಮನಸ್ಸಿಗೆ ತೋಚ್ತೋ, ನನ್ನ ಡೆಕೋರ್ ಬಾಕ್ಸಲ್ಲಿ ಏನೆಲ್ಲ ಕಣ್ಣಿಗೆ ಬಿತ್ತೋ ಅದನ್ನು ನಾನಿಟ್ಟು ಈ ರೀತಿ ಡೆಕೋರ್ ಮಾಡಿದೆ. ಕ್ವಿಕ್ಕಾಗಿ 15 ನಿಮಿಷದೊಳಗೆ ಈ ಡೆಕೋರ್ ರೆಡಿ ಇತ್ತು. ನನಗಂತೂ ಹಬ್ಬದ ದಿನ ಈ ರೀತಿ ಮುಂಚಿತವಾದ ತಯಾರಿ ಇಲ್ಲದಿರುವಾಗ ಕ್ವಿಕ್ಕಾಗಿ ಯಾವುದಾದ್ರೂ ಡೆಕೋರ್ ಆಯಿತು ಅಂದರೆ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಡೆಕೋರು ಮಾಡ್ತಾ, ಅಡುಗೆ ಮಾಡ್ತಾ, ನೈವೇದ್ಯಕ್ಕೆ ಪೂಜೆಗೂ ಸಿದ್ಧತೆ ಮಾಡ್ಕೊಳ್ತಾ ತುಂಬ ಗಡಿಬಿಡಿ ಆಗಿಬಿಡತ್ತೆ ಸ್ನೇಹಿತರೆ. ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಹಾಗೆ ನೈವೇದ್ಯಕ್ಕೆ ನಾನು ಸಿಂಪಲ್ಲಾಗಿ ಸಿಹಿ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಅದ್ರ ಜೊತೆಗೆ ಎಳ್ಳು ಬೆಲ್ಲ ಸಹ ಮಾಡ್ತೀವಿ ಅಲ್ವಾ. ಈ ಕ್ವಿಕ್ ಡೆಕೋರ್ ಮತ್ತು ಸಿಂಪಲ್ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ಯಾಷನ್ ಟಾಕ್ನ ಮರ್ತಿಲ್ಲ, ಅದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.